ಬಿತ್ತನೆ ದಿನಾಂಕನ ನಾವು ಅಪ್ ಟು ಆಗಸ್ಟ್ 15ನೇ ತಾರೀಕುವರೆಗೂ ಹೋದ್ರೂ ಸಹ ರಾಗಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿರೋಂಥ ತಳಿಗಳು ಏನಿದಾವೆ, ಬೆಳೆ ಏನಿದೆ ರಾಗಿಯಲ್ಲಿ, ಅದು ಬಿದ್ದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಬೀಳೋದಿಲ್ಲ. ಈ ಅಲ್ಪಾವಧಿ ತಳಿ ಹಾಕಿದ್ರೆ ನಿಮ್ಗೆ ಇನ್ನೂ ಬೇಗ ಕಟಾವು ಬರುತ್ತೆ. ಮಧ್ಯಮಾವಧಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ನಾವು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಬಹುದು. ರೈತರಿಗೆ ಹೆಚ್ಚಿನ ಒಂದು ಲಾಭ ಇದರಿಂದ ಪಡಿಬಹುದು. ನೀವು ಹುರುಳಿ ಬೆಳೆಯೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ, ಬೆಳಿಬಹುದು. ನೆಕ್ಸ್ಟ್ ಬೆಳೆ, ನೆಕ್ಸ್ಟ್ ನಮ್ದು ರಾಗಿ ಬರುತ್ತೆ. ಈ ರಾಗಿ ಬೆಳೆ ನೀವು ನೋಡ್ತಾ ಇರಬಹುದು. ಇದನ್ನ ನಾವು ಜೂನ್ ಮತ್ತೆ ಜುಲೈನಲ್ಲಿ ಹಾಕಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ರೀತಿ ಮಳೆ ಜಾಸ್ತಿ ಆಗಿ ಗಾಳಿ ಜಾಸ್ತಿ ಬಂದಾಗ ಈ ರೀತಿ ಬಿದ್ದೋಗುತ್ತೆ. ಈ ರೀತಿ ಬಿದ್ದೋದಾಗ ರೈತರಿಗೆ ತುಂಬಾ ನಷ್ಟ ಉಂಟಾಗುತ್ತೆ. ಅಂದ್ರೆ ಬಿದ್ದೋದಾಗ ಇದನ್ನ ಈ ರೀತಿ ಕಟ್ಬಿಟ್ಟು ಆಮೇಲೆ ಇದನ್ನ ಕಾಪಾಡ್ಕೋಬೇಕು. ಅದೇ ಒಂದು ರೀಸನ್ಗಾಗಿ ನಾವು ಒಂದು ಟೆಕ್ನಿಕ್ ಏನಾದ್ರು ಮಾಡಬೇಕು, ಇದಕ್ಕೆ ಒಂದು ಇಂಟರ್ವೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ನಾವು ಈ ಏನು ಸೋಯಿಂಗ್ ವಿಂಡೋ ಅಂತ ಹೇಳ್ತೀವಿ, ಅಂದ್ರೆ ಈ ಬಿತ್ತನೆ ದಿನಾಂಕನೇ ನಾವು ಬದಲಾವಣೆ ಮಾಡಿದಾಗ ಯಾವ ರೀತಿ ಇದನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜೂನ್ ನಲ್ಲಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಜುಲೈನಲ್ಲಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಆಗಸ್ಟ್ ನಲ್ಲೂ ಬಿತ್ತನೆ ಮಾಡಬಹುದಾ ಅನ್ನೋದನ್ನ ನಾವು ಪ್ರಯೋಗ ಮಾಡಿರ್ಬೋದು. ನೀವು ನೋಡ್ಬೋದು ಮುಂದೆ. ಈಗ ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದೀವಿ. ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿರೋಂಥ ತಳಿಗಳು ಏನಿದಾವೆ, ಬೆಳೆ ಏನಿದೆ ರಾಗಿಯಲ್ಲಿ, ಅದು ಬಿದ್ದೇ ಇಲ್ಲ. ಅದು ಈಸಿಯಾಗಿ ನಮ್ಗೆ ಕ್ರಾಪು ನಷ್ಟ ಆಗದಿರೋ ರೈತರಿಗೆ ಸಿಗುತ್ತೆ. ಸೊ ಆ ತರ ತಳಿಗಳು ಸಹ ಬಂದಿದ್ದಾವೆ. ಈಗ ಮಧ್ಯಮಾವಧಿ ತಳಿಗಳು ಬಂದಿದ್ದಾವೆ, ಅಲ್ಪಾವಧಿ ತಳಿಗಳು ಬಂದಿದ್ದಾವೆ. ಮಧ್ಯಮಾವಧಿ ತಳಿಯಾದ ML 322 ಇದೆ. ಅಲ್ಪಾವಧಿ ತಳಿಗಳಾದ KMR 630 ಇದೆ. ಇದು ಆಗಸ್ಟ್ 15th ವರೆಗೂ ನಾವು ಬಿತ್ತನೆ ಮಾಡ್ಬೋದು. ನೋಡಿ, ಇದೆಲ್ಲ ಜುಲೈನಲ್ಲಿ ಬಿತ್ತನೆ ಮಾಡಿರೋದು. ಈಗ ನೆಕ್ಸ್ಟ್ ನೋಡ್ತೀರಾ, ಈಗ ಇದು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿರೋದು. ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿರೋದು ನೋಡಿ. ಇದು ಆರಾಮಾಗಿ ಇನ್ನೊಂದು ಮಳೆ ಬಂದ್ಬಿಟ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ರೈತರಿಗೆ ಸಿಗುತ್ತೆ. ಮತ್ತೆ ಕಟಾವ್ಗೂ ಇದು ಈಸಿ. ಈಗ ಎಲ್ಲ ಯಾಂತ್ರೀಕರಣದಿಂದ ಕಟಾವ್ ಮಾಡ್ತಾ ಇರೋದು. ಯಾಂತ್ರೀಕರಣಕ್ಕೆ ಆ ರೀತಿ ಬಿದ್ದೋದಾಗ ನಿಮ್ಗೆ ಕಟಾವ್ ಮಾಡಕ್ ಆಗೋದಿಲ್ಲ. ಅದೇ ನೀವು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ನಿಮ್ಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೂ ಮಳೆಗಳು ಬರ್ತಾ ಇರುತ್ತೆ. 4 ತಿಂಗಳು ಇರುತ್ತೆ. 4 ತಿಂಗಳಲ್ಲಿ ನೀವು ರಾಗಿನ ಆರಾಮಾಗಿ ಕಟಾವ್ ಮಾಡ್ಬೋದು. ಮತ್ತೆ ಈಸಿಯಾಗಿ ಇರುತ್ತೆ ನಿಮ್ಗೆ ಕಟಾವ್ ಮಾಡೋದಕ್ಕೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇದು ಬೀಳೋದಿಲ್ಲ. ನೋಡಿ, ಇದು ಒಂದು ವೆರೈಟಿ, ಮತ್ತೆ ಇದು ಒಂದು ವೆರೈಟಿ. ಇದು ಮಧ್ಯಮಾವಧಿ ವೆರೈಟಿ. ಇದು ML 322. ಮತ್ತೆ ಇದು ನಿಮ್ಗೆ ಬಂದ್ಬಿಟ್ಟು KMR 316 ಅಂತ. KMR 316 ಬಂದ್ಬಿಟ್ಟು ಇದು ಅಲ್ಪಾವಧಿ. ಈ ಅಲ್ಪಾವಧಿ ತಳಿ ಹಾಕಿದ್ರೆ ನಿಮ್ಗೆ ಇನ್ನೂ ಬೇಗ ಕಟಾವ್ ಬರುತ್ತೆ. ನೀವು ನೋಡಿ, ತೆನೆ ಡಿಫ್ರೆನ್ಸ್ ನೋಡ್ಬೋದು. ಇದಾಗ್ಲೇ ತೆನೆ ಕಾಳು ಬಲಿತಾ ಬಂದಿದೆ. ಇದು ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಬೆಳೆಯೋದಕ್ಕೆ. ಇವೆರಡು ಡಿಫ್ರೆನ್ಸ್ ಇದು. ಸೊ ಇದು ಅಲ್ಪಾವಧಿ ಮೇಡಮ್. ಇದು ಅಲ್ಪಾವಧಿ ಬಂದ್ಬಿಟ್ಟು KMR 316. ಇದು ML 322 ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಈ ತಳಿ ಸ್ವಲ್ಪ ಬೇಗ ನಿಮ್ಗೆ ಕಟಾವ್ ಬರುತ್ತೆ. ಎರಡು ಒಂದೇ ದಿನ ಬಿತ್ತನೆ ಮಾಡಿರೋದು, ಬೇಗ ಬರುತ್ತೆ. ಸೊ ಆಗಸ್ಟ್ ಅಲ್ಲಿ ನೀವು ಬಿತ್ತನೆ ಮಾಡುವಾಗ KMR 316 ಆದ್ರೂ ಬಳಕೆ ಮಾಡಬಹುದು, ಅಥವಾ ಇದು ML 322 ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಗೊಂಡಿರುವಂತ ಬೆಳೆ ಇದು ತಳಿ. ಈ ತಳಿನ ಸಹ ನೀವು ಉಪಯೋಗ ಮಾಡ್ಕೋಬಹುದು ಮೇಡಮ್. ಇದು ರಾಗಿಯಲ್ಲಿ ಅದು ಎಸ್ಪೆಷಲಿ ರೈತರಿಗೆ ತುಂಬಾ ಸಮಸ್ಯೆ ಉಂಟಾಗ್ತಾ ಇರೋದೇ ಇದು. ರಾಗಿ ಹೊಲ ಬಿದ್ದೋಗುತ್ತೆ. ರಾಗಿ ಹೊಲ ಬಿದ್ದೋದಾಗ ನಮ್ಗೆ ತುಂಬಾ ಕಾಳು ನಷ್ಟ ಆಗುತ್ತೆ. ಯಾಂತ್ರೀಕರಣಕ್ಕೆ ಅದು ಸರಿಯಾಗ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಒಂದು ಪ್ರಯೋಗನ ಮಾಡಿದೀವಿ. ಈ ಪ್ರಯೋಗದಲ್ಲಿ ನಾವೇನ್ ಹೇಳೋದಕ್ಕೆ ಬಯಕೆ ಇಷ್ಟಪಡ್ತೀವಿ ಅಂದ್ರೆ, ಮಧ್ಯಮಾವಧಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ನಾವು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಬಹುದು. ಈ ದೀರ್ಘಾವಧಿ ತಳಿ ಅಂತ ಇದೆ, MR 6, MR 1, ಅದು ಜುಲೈನಲ್ಲಿ ಬಿತ್ತನೆ ಮಾಡಿದಾಗ ನಿಮ್ಗೆ ಬೀಳೋ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ರೈತರಿಗೆ ಹೆಚ್ಚಿನ ಒಂದು ಲಾಭ ಇದರಿಂದ ಪಡಿಬಹುದು. ಈಗೇನು ರಾಗಿ ಬೆಳೆದಾಗ ಈ ಮಳೆಯ ಸಮಸ್ಯೆಯಿಂದಾಗಿ ಮಣ್ಪಾಲಾಗುವಂತಹ ಇಳುವರಿನ ಈ ರೀತಿಯಾಗಿ ನೀವು ಒಂದು ಹಂತ ಅಂದ್ರೆ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡು ನೀವು ಬೆಳೆನ ಬೆಳೆದ್ರೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು, ಈ ಕೊನೆ ಹಂತದ ಮಳೆಗಳೇನಿದೆ, ಸ್ವಾತಿ ಮಳೆ ಮತ್ತೆ ವಿಶಾಖ ಮಳೆ, ಇವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ಅಂದ್ರೆ
ಗ್ಯಾರಂಟಿ ಬೀಳೋಂತ ಒಂದು ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಓಕೆ ಮೊದಲಿನ ಮಳೆಗಳು ಸ್ವಲ್ಪ ಕೈ ಕೊಡೋ ಚಾನ್ಸಸ್ ಇದೆ. ಈಗ ಜೂನ್ ಮತ್ತೆ ಜುಲೈನಲ್ಲಿ ಓಕೆ ನಮ್ಗೆ ಏನ್ ಮಳೆಗಳಿದ್ವು ಅವೆಲ್ಲ ಕಡಿಮೆ ಆಗ್ತಾ ಇದೆ. ನಮ್ಗೆ ಅಪ್ ಟು ನವೆಂಬರ್ ವರೆಗೂ ಸ್ವಲ್ಪ ಇವಾಗ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಸೋಯಿಂಗ್ ವಿಂಡೋ ಬಿತ್ತನೆ ದಿನಾಂಕನ ನಾವು ಅಪ್ ಟು ಆಗಸ್ಟ್ 15ನೇ ತಾರೀಕು ವರೆಗೂ ಹೋದ್ರೂ ಸಹ ರಾಗಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ.